ಎಲ್ಲರೂ ಎದ್ದಾಗಿದ್ರು ಇನ್ನ ಬಿತ್ಕೊಂಡವನೆ. ಇವನು ನನ್ನ ಕೆಲ್ಸಕ್ಕೆ ಡ್ರಾಪ್ ಮಾಡೋ ಹುಟ್ಟು. ಇಲ್ಲೋಡಿ, ಎಲ್ಲರೂ ಎದ್ದಿದ್ದೀವಿ ನೋಡಿ. ಹಾಯ್ ಗೈಸ್, ಎಲ್ಲರೂ ಹೇಗಿರ? ಚೆನ್ನಾಗಿರ ಅನ್ಕೊಂತೀನಿ. 100 days ಬ್ಲಾಗ್ ಚಾಲೆಂಜ್ ಡೇ 17ಗೆ ಸ್ವಾಗತ. ಇವತ್ತೊಂದು ಡಿಫ್ರೆಂಟ್ ಆಗಿ ವೆಲ್ಕಮ್ ಮಾಡ್ತಾ ಇದೀವಲ್ಲ, ಇನ್ನೊಂದು ತೋರಿಸ್ಕೊಡೋಕೆ ಪರವಾಗಿಲ್ಲ. ಎದ್ದೇ ಇಲ್ಲ ಇವನೇನಂದ, ಅದು ಮಮ್ಮಿಗೆ ಹೇಳ್ದ, ಅಮ್ಮ 8 ಗಂಟೆಗೆ ಎಲ್ಲರೂ ಮೆಟ್ಟಿದ್ದೀನಿ ಅಮ್ಮ, ಎಬ್ಬರಿಸ್ತೀನಿ ನಾನು ಅಂತ ಅಂದ. ಎಬ್ಬರ್ಸೇ ಇಲ್ಲ, ಏನಿಲ್ಲ. ನಾನು ಬಂದು ಇವ್ನ ಎಬ್ಬರಿಸ್ತಾ ಇದ್ದೀನಿ ಇವಾಗ. ಹೌದಂತ ನೀನು ಮನ್ಸು ಮುಟ್ಕೊಂಡು ಹೇಳ್ರಿ ನಾನು ಬಂದಿಲ್ಲ ಅಂತ. ಇನ್ನ ನೋಡಿ, ಇನ್ನ ಏನಾರಿ ನಿದ್ದೆ ಮಾಡ್ತಾವ್ ನೋಡಿ. ನಾನು ಎದ್ದಿದ್ದೀನಿ, ಸುಮ್ಮನೆ ಕಣ್ಮುಚ್ಚಿರೋದು. ಬಾರು ಎದ್ದು ಈಚೆಗೆ. ನಾನು ರೆಡಿ ಆಯ್ತೀನಿ ಬಾ. ಅಲ್ಲೆಲ್ಲ ಗೆಟ್ ಟುಗೆದರ್ ಮಾಡ್ತಿದ್ದೀವಿ ಬಾ. ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಏನು ಯಾವಾಗ ನೋಡಿದ್ರು ನೋಡಿ, ಇರೋದು ಇನ್ನೊಂದು 1 hour ಇರ್ತೀನಿ ನಾನಿಲ್ಲಿ. ಆಮೇಲೂ ಬಂದು ಇವರೆಲ್ಲ ಇಲ್ಲಿ ಎಂಜಾಯ್ ಮಾಡ್ತಾರೆ. ನನ್ನ ಜೊತೆ ನನ್ನ ಜೊತೆ ಎದೋಳು ಸಾಕು, ಲ್ಯಾಗ್ ಮಾಡ್ಬಿಡೋದು. ಇಲ್ಲ, ಲ್ಯಾಗ್ ಮಾಡಿ. ಅವನು ಯಾರು ಕೂದಲು ಹಿಂಗೆ ಇದ್ದಾಯ್ತಾ, ಎಷ್ಟೊತ್ತಿಂದ ಗೊತ್ತಾ ಕೂಗ್ತಾ ಇದ್ದೀನಿ ನಾನು ಈಚೆ ಕುತ್ಕೊಂಡಲ್ಲಿ. ದಚ್ಚು 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 ಅಂತ ಮಮ್ಮಿ 2 ಸಲ ಕರೆದಿದ್ದೆ, ನಾನು ಕರೆದಿದ್ದೀನಿ. ಸೊ ಹೋಗಯ್ಯ, ಇವನು ನನ್ನ 8 ಗಂಟೆಗೆ ಎಬ್ಬರಿಸಿ ಕರ್ಕೋಗಿ ಬಿಡೋನು. ಎಷ್ಟು ಟೈಮ್ ಗೊತ್ತಾ ಇವಾಗ? 9 ಗಂಟೆ. ಇನ್ನೇನು ಇವಾಗ ಹೊಡೋದೆ. ಸರಿ ಬಂದ್ರಿ, ಇವಾಗ ದೀಪಿಕನ್ ಕರ್ಕೊಂಡು ಹೋಗೋಣ. ನೋಡ್ರಿ, ಇದೇನು ಮರ ಅಂತ ಗೆಸ್ ಮಾಡ್ಬಿಟ್ಟು ಕಮೆಂಟ್ ಹಾಕ್ರಿ, ನೋಡ್ತೀನಿ. ಕಮೆಂಟ್ ಲಾಸ್ಟಲ್ಲಿ ಹೇಳ್ತೀನಿ ಎಂಡಿಂಗಲ್ಲಿ ಇದೇನು ಮರ ಅಂತ. ಬಟ್ ಇವಾಗ ಕಮೆಂಟ್ ಹಾಕಬೇಕು, ಈ ಟೈಮಿಂಗ್ಸ್ ಮೆನ್ಷನ್ ಮಾಡಿ ಏನು ಮರ ಇದು ಅಂತ. ಬಂದ್ರಿ, ಇವಾಗ ಬೆಳಗ್ಗೆನೇ ಎದ್ದು ಸುಮ್ಮನೆ ವಾಕಿಂಗ್ ಓಡಾಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಯಜಮಾನ್ರು ಕೂತಿದ್ದಾರೆ. ಯಜಮಾನ್ರೆ ನಮಸ್ತೆ. ಕೇಳಿಸಲ್ಲ, ಕಿವಿ ಕೇಳಿಸಲ್ಲ. ಕಿವಿ ಐತೆ ಅಂತ ನೆನ್ನೆ ವ್ಲಾಗಲ್ಲೇ ತೋರಿಸಿದ್ದೀನಿ. ಇನ್ನು ಅದು ಬಿಟ್ಟು ಈ ಕಡೆ ಬಂದರೆ ಇನ್ನು ಇಲ್ಲಿ ಜೋಳ ಕಟ್ ಮಾಡೋ ಮಿಷಿನು ಅಷ್ಟೇ. ಇನ್ನೇನು ತೋರಿಸ್ಲಿ, ಅಷ್ಟೇ ಓಡಾಡ್ತಿದ್ದೀನಿ. ಇನ್ನು ಅಲ್ಲೇ ಒಂಚೂರು ಡೌನ್ ಬಂದರೆ ಫುಲ್ಲು ತೋಟ. ಮತ್ತು ತೋಟದಲ್ಲಿ ವಾಕಿಂಗ್ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಸೊ ಇವಾಗ ಬಂದ್ರಿ, ಇನ್ನು ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡಬೇಕು. ಏನೇನು ಮಾಡೋಣ ನೋಡೋಣ. ಇನ್ನೊಂದು ನೋಡ್ರಿ, ಇಲ್ಲಿ ಪಾರಿವಾಳಗಳು ಐತೆ, ಎಲ್ಲ ಕಲರು. ಅಂದರೆ ಯಾವ್ಯಾವ ಪಾರಿವಾಳ ಅಂತ ನನಗೆ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಮಾಡ್ರಪ್ಪ. ಅಲ್ಲೊಂದು ಐತೆ, ಚೆನ್ನಾಗೈತೆ. ಇಲ್ರಿ, ಅಲ್ಲೂ ಇವೆ. ಓಕೆ, ಸೊ ಎಲ್ಲ ಚೆನ್ನಾಗೈತಿ. ಪಾರಿವಾಳ ನೋಡಿದ್ರಿ ಅಲ್ವಾ? ಇನ್ನೊಂದು ಕ್ಲೂ ಕೊಡ್ತೀನಿ ನೋಡ್ರಿ, ಇದು ನೋಡಿ ಗೆಸ್ ಮಾಡ್ರಿ ಏನಿದು ಅಂತ. ಸೊ ಬಂದ್ರಿ, ಇವಾಗ ಹೋಗು ನೋಡ್ರಿ. ಜಂಪೆ ಸಪೋಟ ಬೇಕಾ ದೀಪು? ಯಾಕೆ? ಇರ್ಲಿ, ಪರವಾಗಿಲ್ಲ. ಏನು ಮಾಡ್ತೀಯಾ, ನಿನ್ನ ಖುಷಿ, ಏನಾದರೂ ಮಾಡು. ಅಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ನಮಗೋಸ್ಕರ ಬೆಳಗ್ಗೆ ನಾಷ್ಟನ. ಕ್ಯಾ ಭಯ್ಯ? ಗುಡ್ ಮಾರ್ನಿಂಗ್ ಬೋಲ್. ಹಾಯ್ ಬೋಲ್. ಇನ್ನು ನೋಡ್ರಿ, ಇವಾಗ ಹೋಗುವ. ನಮ್ಮ ದೀಪಿಕಾ ಅರ್ಜೆಂಟಾಗಿ ಹೋಗ್ಬೇಕು ಅಂತ ರೆಡಿಯಾಗಿ ಹೋಗ್ತಾವಳೆ. ನಾನು ಹೇಳ್ತಾ ಇದ್ದೀನಿ ಹೋಗಿ ಇವತ್ತೊಂದಿನ ರಜೆ ಹಾಕೊಳ್ಳೆ ಅಂತ. ಬಟ್ ಅವಳು ಆಗಲ್ಲ, ಇಲ್ಲ ನಾನು ಹೋಗ್ಲೇಬೇಕು ಅಂತ ಹೊರಟವಳೆ. ನನಗೆ ಗೊತ್ತಾಯ್ತು. ಓಕೆ, ಸೊ ಅವ್ರ ಆಫೀಸಲ್ಲಿ ಅವಳಿಗೆ ರಜಾ ಕೊಡ್ತಿಲ್ಲ. ಸೊ ರೆಡಿ ಆಗಿದ್ದಾಳೆ. ಇವಾಗ ಕರ್ಕೊಂಡೋಗಿ ಡ್ರಾಪ್ ಮಾಡ್ಬಿಟ್ಟು ಮತ್ತೆ ನಾನು ಇಲ್ಲಿಗೆ ಬರ್ತೀನಿ. ಸೊ ಬಂದ್ರಿ, ಇವಾಗ ಹೋಗುವ. ಮಿಸ್ ಮಾಡ್ಕೊಳ್ಳೋದು ದೀಪು. ಮ್ಯಾಮ್ ನೋಡ್ರಿ, ಎಲ್ಲರೂ ಪಾಪ ಬೇಜಾರಾಗ್ಬಿಟ್ಟಿದ್ದಾರೆ ದೀಪು ಹೋಗ್ತಾ ಇದ್ದಾಳೆ ಅಂತ. ಪಾಪ ಮಮ್ಮಿನೂ ಹೇಳಿದ್ರು ಅವಳಿಗೆ ಇರು ಇವತ್ತೊಂದಿನ ಹೋಗ್ಲಿ ಅಂತ. ಬಟ್ ಅವಳು ಇರೋಕ್ಕೂ ರೆಡಿ. ಬಟ್ ಏನಂದ್ರೆ ಅವ್ರಿಗೆ ಆಫೀಸಲ್ಲಿ ಅವಳಿಗೆ ರಜಾ ಕೊಡ್ತಿಲ್ಲ.
ಅವಳು ಒಂಥರ ಆನೆಸ್ಟ್ ವರ್ಕರ್. ಅವಳು ವರ್ಕರ್ಸ್ ಡೇಗೆ ವಿಶ್ ಮಾಡ್ಬೇಕು ಅವಳಿಗೆ, ಯು ಆರ್ ಎ ಗುಡ್ ವರ್ಕರ್. ಸೊ ಬಂದ್ರಿ ಇವಾಗ ಹೊರಡುವ ಇಲ್ಲಿಂದ. ಹೋಗಿ ಅವಳನ್ನ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ, ಮತ್ತೆ ನೆಕ್ಸ್ಟ್ ಸಿಗ್ತೀನಿ. ಅಲ್ಲಿ ಹೊರಟೆ ದೀಪಿಕನ್ ಕರ್ಕೊಂಡು ತೆಗಿಯೋದ್ನು. ಬಂದ್ರಿ ಇವಾಗ ಅವಳನ್ನ ಹೋಗಿ ಕೆಲ್ಸದ ಹತ್ರ ಡ್ರಾಪ್ ಮಾಡ್ಬಿಟ್ಟು ಬರೋಣ. ಬಾ ದೀಪು. ದೀಪಕನ್ನ ಅವಳ ಆಫೀಸ್ ಹತ್ರ ಬಿಟ್ಟು ಬಂದೆ. ಇವಾಗ ಜಸ್ಟು ಫಾರ್ಮ್ ಹೌಸ್. ಮತ್ತೆ ಇವಾಗ ಫಾರ್ಮ್ ಹೌಸಲ್ಲಿ ಸ್ವಲ್ಪ ಫ್ರೂಟ್ಸ್ ಗೀಟ್ಸ್ ಎಲ್ಲ ಕಟ್ ಮಾಡಿ ಏನೋ ಡಿಫ್ರೆಂಟಾಗಿ ಏನೋ ಒಂದು ಜ್ಯೂಸ್ ರೆಡಿ ಮಾಡ್ತಿದ್ದಾರೆ. ಸೊ ಜ್ಯೂಸ್ ಕುಟ್ಕೊಂಡು ಹೊರಡುವ ಇಲ್ಲಿಂದ. ನಾನು ಮನೆಗೆ ಹೋಗ್ಬೇಕು, ಸ್ವಲ್ಪ ಕೆಲಸಗಳೈತೆ ಒಂದಷ್ಟು, ಅದನ್ನು ಮುಗಿಸ್ಬೇಕು. ಸೊ ಬಂದ್ರಿ ಇವಾಗ ಹೋಗುವ. ಇವಾಗ ಬಂದ್ರಿ ನಾವು ನಾಷ್ಟ ಮಾಡುವ. ನಾಷ್ಟ ಮಾಡಿದ್ದ ಬೆಳಗ್ಗೆ ಅವ್ರಿಗೆ ಸ್ವಲ್ಪ ಲೇಟ್ ಆಗೋಯ್ತು ಅಂದ್ಬಿಟ್ಟು ಬೇಗನೆ ಮುಗಿಸ್ಬಿಟ್ಟೆ. ನಾಷ್ಟ ಮಾಡಿದ್ದ. ಪಲಾವ್ ಇದೆ, ಪಲಾವ್ ಏನಿದೆ ಗೊತ್ತಿಲ್ಲ, ತಿನ್ನೋಣ ಬಂದು. ನಮ್ಮ ಹುಡುಗನ ಮನೆಗೆ ಕೊಡ್ಬೇಕಾಗಿದ್ದು ಅದೊಂದು ಐಟಮ್ಸ್ ಇಸ್ಕೋಗಿದ್ವಲ್ಲ, ಅದೆಲ್ಲ ಕೊಟ್ಟೆ. ಇವಾಗ ಇಲ್ಲ ಇದ್ದಾನೆ, ಕೊಟ್ಟು ಇವಾಗ ಅವನ ಜೊತೆ ಒಂದು ಜ್ಯೂಸ್ ಕೀಸ್ ಕುಡಿದು ಹೊರಡಬೇಕು. ಪಾಪ ಅವನಿಗೂ ಹುಷಾರಿಲ್ಲ, ಅವನು ಮನೆಯಿಂದ ಕೆಳಗಡೆ ಬರ್ತಿಲ್ಲ. ಸೊ ಹೇಳಿದ್ದೀನಲ್ಲ, ಇವೆಂಟ್ಗಳು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ. ಸೊ ಮಿಸ್ ಮಾಡಬೇಕು, ನಾನು ಮತ್ತು ಅವನೇ ಇಬ್ಬರೇ ಬರೋದು. ಸೊ ಕಾಂಟ್ಯಾಕ್ಟ್ ಮಾಡಿರಿ, ಬಂದು ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡಿಕೊಡ್ತೀವಿ. ನಾವು ನೆನೆ ನೋಡಿದ್ರಲ್ಲ, ನೆನೆ ಮಾಡಿದ್ದು ಯಾವ ಥರ ಇತ್ತು, ಭಾರಿ ಆಗಿತ್ತು. ನೆಕ್ಸ್ಟ್ ನಾವು ಬಂದರೆ ಇಬ್ಬರು ಬರ್ತೀವಿ, ಇಬ್ಬರು ಬಂದರೆ ಇನ್ನೂ ಮಸ್ತಾಗಿ ಮಾಡಿಕೊಡ್ತೀವಿ. ಸೊ ಬಂದ್ವಿ, ಕಾಂಟ್ಯಾಕ್ಟ್ ಮಾಡಿರಿ ಅಷ್ಟೇ. ಸೊ ಬರ್ರಿ ಇವಾಗ ಇಲ್ಲಿಂದ ಎಲ್ಲಿ ಹೋಗ್ಬೇಕು ನೋಡಬೇಕು. ಸೊ ಹೊರಡುವ. ಎಲ್ಲ ಮುಗಿಸಿ ಇವಾಗ ಇಲ್ಲಿ ಮಾಮೂಲಿ ನಮ್ಮ ಹುಡುಗ ಕಲ್ಸಿ ಹತ್ರ ಬಂದೆ. ಇಲ್ಲ ಅವನ ಹತ್ರ ಮಾತಾಡಿಕೊಂಡು ಇವಾಗ ಮನೆಗೆ ಹೋಗೋಣ ಅಂದ್ಕೊಂಡೆ. ಮನೆಗೆ ಹೋಗೋಷ್ಟರಲ್ಲಿ ಬೇರೆ ಏನೋ ಒಂದು ಪ್ಲ್ಯಾನ್ ಬಂತು, ಬೇರೆ ಕಡೆ ಎಲ್ಲೋ ಹೋಗ್ಬೇಕು ಅಂತ. ಸೊ ಅಲ್ಲಿಗೆ ಹೊರಟಿದ್ದೀನಿ, ಬಂದು ಹೋಗುವ. ಅಲ್ಲೋಗಿ ಅಲ್ಲೇನು ಕೆಲಸ ಐತೆ ಅಂತ ಗೊತ್ತಿಲ್ಲ. ಆ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ನೆಕ್ಸ್ಟು ಮನೆಗೆ ಹೊರಡೋದು. ಸೊ ಹೋಗಿ ಆ ಕೆಲಸ ಮುಗಿಸಿ ಮನೆಗೆ ಬರುವ. ಬಂದು ಏನೇ ಮಾತಾಡಿ ನಾವು ಕೋಪ ಮಾಡ್ಕೊಳ್ಳಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ನೊಂದ್ಕೊಳ್ಳಲ್ಲ. ಬಹಳ ಹೆಮ್ಮೆಯಿಂದಾನೆ ತಗೊಳ್ತೀವಿ, ಪರವಾಗಿಲ್ಲ.